ನಮಸ್ತೆ, ನಾನು ಕಾವ್ಯ ಹೆಗಡೆ. ಇದೀಗ ಇದರಿಂದ ಪ್ರಮುಖ ಸುದ್ದಿ. ಕಾಂಗ್ರೆಸ್ನಿಂದ ಮತದಾರರಿಗೆ ಬ್ಲಾಕ್ ಮೇಲ್ ಅಂತ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಚ್ಡಿಕೆ ಅವರು ಯಾವ ಬಣ್ಣದ ಶಾಲ್ ಹಾಕೊಂಡ್ರೆ ಏನಂತೆ, ಅವರ ಪಕ್ಷಕ್ಕೆ ಬೇಸ್ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯ ಸಿಎಂ ಕೇಜ್ರಿವಾಲ್ಗೆ 5ನೇ ಸಮನ್ಸ್ ಜಾರಿ. ಜೋಡೋ ನ್ಯಾಯ ಯಾತ್ರೆಯ ವೇಳೆಯಲ್ಲಿ ರಾಹುಲ್ ಗಾಂಧಿ ಅವರ ಕಾರಿಗೆ ಕಲ್ಲು ತೂರಾಟ. ತೋಷಕಾನ ಭ್ರಷ್ಟಾಚಾರ ಪ್ರಕರಣ, ಇಮ್ರಾನ್ ಖಾನ್ ಪತ್ನಿಗೆ ಜೈಲು ಶಿಕ್ಷೆ. ಕಾಂಗ್ರೆಸ್ನಿಂದ ಬ್ಲಾಕ್ ಮೇಲ್ ನಡೀತಾ ಇದೆ. ನಿಮಗೆ ಅಕ್ಷತೆ ಬೇಕಾ ಅಥವಾ ಗ್ಯಾರಂಟಿ ಬೇಕಾ ಅಂತ ಕೇಳ್ತಿದ್ದಾರೆ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾರು ಈ ಮಾತನ್ನ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಅಕ್ಷತೆ ಬೇಕಾ ಗ್ಯಾರಂಟಿ ಬೇಕಾ ಅಂತ ಹೇಳುವ ಮೂಲಕ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಅವರು ಜನರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೂಡಗೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಇವರು ಈ ರೀತಿ ಬ್ಲಾಕ್ ಮೇಲ್ ಮಾಡುವ ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಆಗಬೇಕು. ಹೊಸ ಸರ್ಕಾರ ಬಂದು 8 ತಿಂಗಳಾಗಿದೆ, ಒಂದು ಹೊಸ ಯೋಜನೆ ಕೂಡ ಜಾರಿಗೆ ತಂದಿಲ್ಲ. ಇವರ ಗ್ಯಾರಂಟಿ ಅಂತ ರಾಜ್ಯದ ಜನ ಬೀದಿಗೆ ಬರುವಂತಹ ಸ್ಥಿತಿ ಬಂದು ಒದಗಿದೆ ಅಂತ ಹೇಳಿದ್ದಾರೆ. ಶಾಲೆಗೆ ಹೋಗುವ ಮಕ್ಕಳಿಗೆ ಬಸ್ ಇಲ್ಲ, ರೈತರ ಪಂಪ್ ಸೆಟ್ಗೆ ವಿದ್ಯುತ್ ಇಲ್ಲ. ಇವರು ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಗ್ಯಾರಂಟಿ ಬಗ್ಗೆ ಜನ ವಿಶ್ವಾಸವನ್ನ ಕಳೆದುಕೊಂಡು ಬಿಟ್ಟಿದ್ದಾರೆ. ಚುನಾವಣಾ ಘೋಷಣೆ ಆಗುವ ಮುನ್ನವೇ ಕಾಂಗ್ರೆಸ್ ತನ್ನ ಸೋಲನ್ನ ಒಪ್ಕೊಂಡಿದೆ ಅಂತ ಲೇವಡಿಯನ್ನ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಸೋಲನ್ನ ಒಪ್ಕೊಂಡಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೇವೆ ಎಂಬಂತಹ ಭ್ರಮೆಯಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ 28 ಸ್ಥಾನವನ್ನ ಗೆಲ್ಲುವಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲೂ ಈ ಅನುಮಾನ ಕಾಡ್ತಾ ಇದೆ. 3 ರಾಜ್ಯಗಳಲ್ಲಿ ಬಿಜೆಪಿ ಗೆಲುವು, ರಾಮ ಮಂದಿರ ಪುನರ್ ಪ್ರತಿಷ್ಠಾಪನೆ ಬಳಿಕ ದೇಶದ ವಾತಾವರಣನೇ ಬದಲಾಗ್ಬಿಟ್ಟಿದೆ. ಇದರಿಂದ ಕಾಂಗ್ರೆಸ್ ನಾಯಕರು ಭಯಭೀತರಾಗಿ ನಡುಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬೋಗಸ್ ಗ್ಯಾರಂಟಿಯಿಂದ ಅಧಿಕಾರಕ್ಕೆ ಬಂದಿದೆ. ಜನರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಲು ನಾವು ಬಿಡೋದಿಲ್ಲ. ಕಾಂಗ್ರೆಸ್ ನಾಯಕರ ಕಿವಿಯನ್ನ ಹಿಂಡಿ ಹೇಗೆ ಕೆಲಸ ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಆ ಧ್ವಜ ಕಟ್ಟೆ ನಿರ್ಮಿಸಿದ್ದೆ ರಾಮಧ್ವಜವನ್ನ ಹಾರಿಸಬೇಕು ಅಂತ ಗ್ರಾಮ ಪಂಚಾಯಿತಿಯ ಸದಸ್ಯರು ತೀರ್ಮಾನದಂತೆ ಧ್ವಜ ಹಾರಲಾಗಿತ್ತು. ಅವರ ಭಾವನೆಯ ವಿರುದ್ಧ ಸರ್ಕಾರ ನಡೆದುಕೊಳ್ತಾ ಇದೆ. ರಾಷ್ಟ್ರ ಧ್ವಜಕ್ಕೆ ಯಾವ ಅಳತೆ ಇರಬೇಕು ಎಂಬುದು ಕೂಡ ಸರ್ಕಾರಕ್ಕೆ ಗೊತ್ತಿಲ್ಲ. ಯಾವುದಕ್ಕೂ ಲೆಕ್ಕಿಸದೆ ಸರ್ಕಾರ ರಾಷ್ಟ್ರಧ್ವಜಕ್ಕೆ ಅವಮಾನವನ್ನ ಮಾಡಿದೆ ಅಂತ ಆರೋಪವನ್ನ ಮಾಡಿದ್ದಾರೆ. ರಾಜ್ಯ ದೇಶಗಳಲ್ಲಿ ಹನುಮ ಧ್ವಜಕ್ಕೆ ಕಾಂಗ್ರೆಸ್ ವಿರೋಧವೂ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ರಾಮ ಭಕ್ತರು ದುಷ್ಟ ರಾಜ್ಯ ಸರ್ಕಾರದ ನಡವಳಿಕೆಯನ್ನ ಗಮನಿಸ್ತಾನೇ ಇದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದ್ವಂದ್ವದಲ್ಲಿ ಇದ್ದಾರೆ. ಯಾವುದೇ ತೀರ್ಮಾನವನ್ನ ಮಾಡುತ್ತಿಲ್ಲ. ಕಾಂಗ್ರೆಸ್ ಮೊದಲು ದೇಶ ಹಾಗೂ ರಾಜ್ಯದ ಜನರ ಕ್ಷೇಮವನ್ನ ಕೇಳಬೇಕು ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಜಾತ್ಯತೀತತೆ ಹಾಗೂ ಸಂವಿಧಾನಕ್ಕೆ ಬದ್ಧರಾಗಿ ಇರಬೇಕು, ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಏನೆಲ್ಲ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ನಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳು ಜಾತ್ಯತೀತತೆಗೆ ಮತ್ತು ಸಂವಿಧಾನಕ್ಕೆ ಪೂರ್ತಿ ಬದ್ಧರಾಗಿ ಇರಬೇಕು. ಇಲ್ಲದಿದ್ದರೆ ಅಂತವರಿಗೆ ಇಲ್ಲಿ ಮುಂದುವರಿಯಲು ಅವಕಾಶವೇ ಇಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ವಿಧಾನಸೌಧದ ಸಮ್ಮೇಳನದ ಸಮಾರಂಭದಲ್ಲಿ ಬುಧವಾರ ನಡೆದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆಯ ಆರಂಭದಲ್ಲಿ ಮುಖ್ಯಮಂತ್ರಿ ಅವರು ಈ ಸೂಚನೆಯನ್ನ ನೀಡಿದ್ದಾರೆ. ನಿಮ್ಮ ಅನುಭವಗಳು ಜಿಲ್ಲಾಡಳಿತಕ್ಕೆ ನೆರವಾಗಬೇಕು. ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳ ಪರಿಣಾಮಕಾರಿಯಾಗಿ ಜನರನ್ನ ತಲುಪಲು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕ್ಷಿಪ್ರ ತೀರ್ಮಾನದ ತೆಗೆದುಕೊಳ್ಳಲು ನೆರವಾಗಬೇಕು ಎನ್ನುವಂತಹ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನೇಮಿಸಲಾಗಿದೆ ಅಂತ ಹೇಳಿದ್ದಾರೆ. ಸರ್ಕಾರ ಬಂದು 8 ತಿಂಗಳಾಗಿದೆ. DC ಸಿಇಒ ಸಭೆಯನ್ನ ನಡೆಸಿ ಹಲವು ಸೂಚನೆಯನ್ನ ನೀಡಿ 3 ರಿಂದ 4 ತಿಂಗಳಾಗಿದೆ. ಕೆಲವು ಕಡೆ ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನ ಕೆಲವು ಫಲಾನುಭವಿಗಳಿಗೆ ತಲುಪಲು ಆಗಿರುವ ತಾಂತ್ರಿಕ ಸಮಸ್ಯೆ ಬಗೆಹರಿಸಲು ಇನ್ನು ಯಾಕೆ ಆಗ್ತಾ ಇಲ್ಲ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಕೆಲವರಿಗೆ ಮಾತ್ರ ಗ್ಯಾರಂಟಿ ಅನುಕೂಲಗಳು ತಲುಪ್ತಾ ಇಲ್ಲ, ಇನ್ನು ಕೆಲವರಿಗೆ ತಲುಪ್ತಾ ಇದೆ. ಹೆಚ್ಚು ಕೇಳಿಕೊಂಡು ತಿರುಗ್ತಾ ಇದ್ದಾರೆ. ಅವರು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ತಿರುಗ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಯ ಅನುಕೂಲ ಪಡೆಯುತ್ತಿರುವವರು ಮೌನವಾಗಿದ್ದಾರೆ. ಆದ್ದರಿಂದ ತಾಂತ್ರಿಕ ಸಮಸ್ಯೆ ಮೊದಲು ಬಗೆಹರಿಸಬೇಕು. ಅದನ್ನ ಅನರ್ಹ ಫಲಾನುಭವಿಗಳಿಗೆ ಮಾಹಿತಿಯನ್ನ ನೀಡಿ ಅವರ ಅರ್ಜಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಸಾರ್ವಜನಿಕರು ಕಂದಾಯ ಇಲಾಖೆ, ತಹಶೀಲ್ದಾರ್, AC ಹಾಗೂ DC ಕಚೇರಿಗಳಿಗೆ ಅಲೆದಾಟ ಕಡಿಮೆ ಆಗಿದೆಯಾ? ಜನರ ಸಮಸ್ಯೆಗಳು ಪರಿಹಾರ ಸಿಗ್ತಾ ಇದೆಯಾ? ಜನರು ಅರ್ಜಿಗಳು ಎಷ್ಟು ದಿನಗಳಿಂದ ಬಾಕಿ ಇದೆ ಇವುಗಳನ್ನೆಲ್ಲ ಪರಿಶೀಲನೆ ಮಾಡ್ತಿದ್ದಾರಾ? ಎಷ್ಟು ಬಾಕಿ ಅರ್ಜಿ ನಿಮ್ಮಿಂದ ಬಗೆಹರಿದಿದೆ? ಎಷ್ಟು ಆಸ್ಪತ್ರೆಗಳಿಗೆ
ದಿಢೀರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದೀರಿ. ಡಯಾಲಿಸಿಸ್ ಕೇಂದ್ರಗಳಲ್ಲಿ ಸಮರ್ಪಕ ಸೇವೆ ಜನರಿಗೆ ಸಿಗ್ತಾ ಇದೆಯಾ ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆಯನ್ನ ಹಾಕಿದ್ದಾರೆ. ಜನತಾ ಸ್ಪಂದನದಲ್ಲಿ ಬಂದಿರುವಂತಹ ಸಮಸ್ಯೆಗಳಿಗೆ ಸಮರೋಪ ಹಾದಿಯಲ್ಲಿ ಪರಿಹಾರವನ್ನ ಒದಗಿಸಿಕೊಡಿ ಅಂತ ಸೂಚನೆಯನ್ನ ನೀಡಿದ್ದಾರೆ. ಸದ್ಯ ಸಮಾಧಾನಕರವಾಗಿ ಕೆಲಸವನ್ನ ಮಾಡ್ತಿದ್ದೀರಿ, ಇದರ ಪ್ರಮಾಣ ಮತ್ತು ವೇಗವನ್ನ ಇನ್ನೂ ಹೆಚ್ಚು ಮಾಡಿಕೊಳ್ಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವ ಬಣ್ಣದ ಶಾಲ್ ಹಾಕೊಂಡ್ರು ಏನು ಪ್ರಯೋಜನ ಆಗಲ್ಲ, ಆ ಪಕ್ಷಕ್ಕೆ ಬೇಸೇ ಇಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಲೇವಡಿಯನ್ನ ಮಾಡಿದ್ದಾರೆ, ಅಂದ್ರೆ ಹೇಳಿಕೆಯನ್ನ ನೀಡಿದ್ದಾರೆ. ಈ ಧ್ವಜ ವಿಚಾರ ಎಲ್ಲಿಂದ ಬಂತು ಅಂದ್ರೆ ಮಂಡ್ಯದಿಂದ ಬಂದಿದೆ. ಮಂಡ್ಯಕ್ಕೆ ಹೋದಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಹಸಿರು ಶಾಲನ್ನ ಯಾವಾಗ್ಲೂ ಹಾಕೊಂತಿದ್ರು, ಆದರೆ ಮೊನ್ನೆ ಮಂಡ್ಯಕ್ಕೆ ಹೋದಾಗ ಕೇಸರಿ ಶಾಲನ್ನ ಹಾಕೊಂಡಿದ್ರು. ಈ ಕಾರಣಕ್ಕೋಸ್ಕರ ಹಲವಾರು ನಾಯಕರು ಹಲವಾರು ಬಾರಿ ಮಾತನ್ನ ಆಡಿದ್ರು. ಈ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಈ ಮಾತನ್ನ ಆಡಿದ್ದಾರೆ. ಯಾವ ಮಾತನ್ನ? ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಯಾವ ಶಾಲ್ ಹಾಕೊಂಡ್ರು ಏನು ಪ್ರಯೋಜನ ಇಲ್ಲ, ಅವರ ಪಕ್ಷದಲ್ಲಿ ಬೇಸ್ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಏನೆಲ್ಲ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಶಾಲು ಧರಿಸಿ ಪ್ರತಿಭಟನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಜೆಡಿಎಸ್ ಅನ್ನ ಆಲ್ಮೋಸ್ಟ್ ಬಿಜೆಪಿ ಜೊತೆ ಮರ್ಜ್ ಮಾಡ್ತಾ ಇದ್ದಾರೆ. ಅವರ ಪಾರ್ಟಿ ವಿಚಾರ ಅವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದಕ್ಕೆ ನಾನು ಸಂಬಂಧ ಪಡೋದಿಲ್ಲ, ಅಂದ್ರೆ ನಾನು ಅದಕ್ಕೆ ತಲೆ ಹಾಕೋದಿಲ್ಲ. ಮಂಡ್ಯದಲ್ಲಿ ಅವರ ಪಕ್ಷಕ್ಕೆ ಬೇಸ್ ಇಲ್ಲ, ಕೇಸರಿ ಶಾಲು ಆದ್ರೂ ಹಾಕೊಳ್ಳಿ, ಯಾವ ಬಣ್ಣದ ಬಾವುಟ ಬೇಕಾದ್ರೂ ಹಿಡ್ಕೊಳ್ಳಿ, ಅಲ್ಲಿ ಬಿಜೆಪಿ ಜೆಡಿಎಸ್ ನ ಬೇಸ್ ಇಲ್ಲ, ಅವರು ಅವರನ್ನ ನುಂಗ್ತಿದ್ದಾರೆ, ಇನ್ನು ಅವರನ್ನ ನುಂಗ್ತಾರೋ ನೋಡೋಣ ಅಂತ ಕಾದ್ ನೋಡ್ಬೇಕಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಬಿಜೆಪಿ ಅವರು ಜೆಡಿಎಸ್ ನ ನುಂಗ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಬಹಳ ತೊಂದರೆ ಮಾಡ್ತಾ ಇದ್ದಾರೆ. ರಾಷ್ಟ್ರ ಧ್ವಜ ಕನ್ನಡ ಧ್ವಜ ಬಿಟ್ಟು ಬೇರೆ ಯಾವುದೇ ಹೆಸರಿನ ಧ್ವಜವನ್ನ ಹಾಕಬಾರ್ದಿತ್ತು, ಅಲ್ಲಿ ಶಾಂತಿ ಕದಡುವ ದೊಡ್ಡ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಜನರು ಅದನ್ನ ಗಂಭೀರವಾಗಿ ನೋಡ್ತಾ ಇದ್ದಾರೆ. ಕೇಂದ್ರದಲ್ಲೂ ತಿರಂಗ ಬಿಟ್ಟು ಹನುಮ ಧ್ವಜನೇ ಹಾರಿಸ್ಬಿಡಿ ಅಂತ ಡಿಸಿಎಂ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೆಹಲಿಯ ಸಿಎಂ ಕೇಜ್ರಿವಾಲ್ ಅವರಿಗೆ 5ನೇ ಸಮನ್ಸ್ ಜಾರಿ ಮಾಡಿದೆ ಇಡಿ. 5ನೇ ಸಮನ್ಸ್ ವರೆಗೂ ಅವರು ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕೇಜ್ರಿವಾಲ್ಗೆ ಸಲ್ಲಿಸಲಾಗುತ್ತಿರುವ 5ನೇ ಸಮನ್ಸ್ ಇದಾಗಿದೆ. ಜನವರಿ 18ರಂದು ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಅದಕ್ಕೆ ಅವರು ಗೈರಾಗಿದ್ರು. ಇದಕ್ಕೂ ಮೊದಲು ಜನವರಿ 3, ಡಿಸೆಂಬರ್ 22 ಮತ್ತು ನವೆಂಬರ್ 2ರಂದು ಅವರಿಗೆ ಸಮನ್ಸ್ ಜಾರಿ ಮಾಡಲಾಗಿತ್ತು. ಅಬಕಾರಿ ನೀತಿಯ ನಿರ್ವಹಣೆಗಂದ್ರೆ ಅಬಕಾರಿ ನೀತಿಯ ನಿರೂಪಣೆಯಲ್ಲಿ ಅವರ ಪಾತ್ರ ಕುರಿತು ಹೇಳಿಕೆ ದಾಖಲಿಸುವಂತೆ ಕೇಜ್ರಿವಾಲ್ ಅವರಿಗೆ ಇಡಿ ಸೂಚನೆಯನ್ನ ನೀಡಿತ್ತು. ಆದರೆ ಸಮನ್ಸ್ ಕಳಿಸುತ್ತಿರುವುದೇ ಅಕ್ರಮ ಎಂದಿರುವ ಕೇಜ್ರಿವಾಲ್ ಅವರು ಜಾರಿ ನಿರ್ದೇಶನಾಲಯದ ಉದ್ದೇಶ ಸರಿಯಾಗಿದ್ರೆ ನಾನು ವಿಚಾರಣೆಗೆ ಸಿದ್ಧವಾಗಿದ್ದೇನೆ, ಆದ್ರೆ ನನ್ನನ್ನ ಬಂಧಿಸುವ ಮೂಲಕ ಲೋಕಸಭಾ ಚುನಾವಣೆಯಿಂದ ದೂರ ಇಡುವ ಉದ್ದೇಶ ಇದಾಗಿದೆ ಅಂತ ಹೇಳಿದ್ದಾರೆ. ಕಾನೂನು ದೃಷ್ಟಿಯಲ್ಲಿ ಈ ಎಲ್ಲಾ ನೋಟಿಸ್ಗಳು ಅಕ್ರಮ ಹಾಗೂ ಅಸಿಂಧು. ಈ ಹಿಂದೆ ಇಡಿ ಕಳಿಸುವಂತಹ ಇಂಥ ನೋಟಿಸ್ಗಳನ್ನ ಅಸಿಂಧುಗೊಳಿಸಿ ನ್ಯಾಯಾಲಯಗಳು ಆದೇಶಿಸುವ ಉದಾಹರಣೆಗಳು ಕೂಡ ಇದೆ. ರಾಜಕೀಯ ಪ್ರೇರಣೆಯಿಂದ ಇಂಥ ನೋಟಿಸ್ ಅನ್ನ ನನಗೆ ಕಳಿಸಲಾಗ್ತಾ ಇದೆ ಅಂತ 4ನೇ ನೋಟಿಸ್ ಸಲ್ಲಿಕೆಯಾದಾಗಲೇ ಕೇಜ್ರಿವಾಲ್ ಅವರು ತಿಳಿಸಿದ್ರು. ದೆಹಲಿ ಅಬಕಾರಿ ನೀತಿಗೆ ಸಂಬಂಧಿಸಿದಂತೆ 2021-22ರಲ್ಲಿ ಕೇಂದ್ರೀಯ ತನಿಖಾ ದಳ ಪ್ರಕರಣ ದಾಖಲಾಗಿತ್ತು. ಭ್ರಷ್ಟಾಚಾರದ ಆರೋಪ ಕೇಳಿ ಬರುತ್ತಿದ್ದಂತೆ ನೀತಿಗಳನ್ನ ಹಿಂಪಡನೆ ಮಾಡಲಾಗಿತ್ತು, ಅಂದ್ರೆ ಹಿಂಪಡಲಾಗಿತ್ತು. 2023ರ ಡಿಸೆಂಬರ್ 2ರಲ್ಲಿ ಸಲ್ಲಿಸಿದ್ದ 6ನೇ ಆರೋಪ ಪಟ್ಟಿಯಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡ ಸಂಜಯ್ ಸಿಂಗ್ ಮತ್ತು ಅವರ ಆಪ್ತ ಸರ್ವೇಶ್ ಮಿಶ್ರಾ ಅವರ ಹೆಸರಿನಲ್ಲಿ ಉಲ್ಲೇಖವಾಗಿತ್ತು. ಇಡಿ ಪ್ರಕಾರ 2022ರಲ್ಲಿ ಗೋವಾ ಚುನಾವಣಾ ಪ್ರಚಾರಕ್ಕಾಗಿ ಒಟ್ಟು 45 ಕೋಟಿ ಲಂಚ ಪಡೆಯಲಾಗಿದೆ ಅಂತ ಆರೋಪ ಮಾಡಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸುವಂತೆ ಹಾಗೂ ನೀತಿಯನ್ನ ರದ್ದುಪಡಿಸುವಂತೆ ದೆಹಲಿಯ ಲೆಫ್ಟಿನೆಂಟ್ ಜನರಲ್ ವಿನೋದ್ ಕುಮಾರ್ ಅವರು ಆದೇಶವನ್ನ ನೀಡಿದ್ರು. ಈವರೆಗೂ ಎಎಪಿ ಮುಖಂಡರಾಗಿರುವಂತಹ ಉಪಮುಖ್ಯಮಂತ್ರಿಗಳು ಮನೀಶ್ ಹಾಗೂ ರಾಜ್ಯಸಭಾ ಸದಸ್ಯರಾಗಿರುವಂತಹ ಸಂಜಯ್ ಸಿಂಗ್ ಅವರನ್ನ ಬಂಧನ ಮಾಡಲಾಗಿದೆ. ಹಿಮಪಾತವಾಗಿದೆ. ಅಟಲ್ ಸುರಂಗದ ಅಡಿಯಲ್ಲಿ 300 ಜನ ಪ್ರವಾಸಿಗರು ಇದ್ರು. ಆ ಪ್ರವಾಸಿಗರಿಗೆ ಏನಾಯ್ತು? ರಕ್ಷಿಸಲ್ಪಟ್ರ ಇಲ್ವಾ? ಯಾಕಾಗಿ ಹಿಮಪಾತವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಭಾರಿ ಹಿಮಪಾತದಿಂದಾಗಿ ಅಟಲ್ ಸುರಂಗದಲ್ಲಿ ಸಿಲುಕಿದ್ದ 300 ಪ್ರವಾಸಿಗರನ್ನ ಹಿಮಾಚಲ ಪ್ರದೇಶದ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಹಿಮಾಚಲ ಪ್ರದೇಶದ ರಾಜ್ಯ ಸಾರಿಗೆ ಬಸ್ ಸೇರಿ ಸುಮಾರು 50 ವಾಹನಗಳು ಅಟಲ್ ಸುರಂಗದಲ್ಲಿ ಸಿಲುಕಿಕೊಂಡಿದ್ವು. ಎಲ್ಲಾ ವಾಹನವನ್ನ ಮತ್ತು ಪ್ರಯಾಣಿಕರನ್ನ ರಕ್ಷಿಸಿಕೊಂಡು ಹೊರಗೆ ತರಲಾಗಿದೆ ಅಂತ ಹೇಳಿ ಕುಲು ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಸಾಕ್ಷಿ ಅವರು ತಿಳಿಸಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ಹಿಮಾಚಲ
ಹಿಮಾಚಲ ಪ್ರದೇಶದ ಎತ್ತರದ ಪ್ರದೇಶದಲ್ಲಿ ಹಿಮಪಾತ ಹಾಗೂ ಮಳೆ ಬೀಳುವ ಸಾಧ್ಯತೆ ಇರುವಂತಹ ಕಾರಣ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಚಂಬಾ, ಕಂಗ್ರಾ, ಮಂಡಿ, ಶಿಮ್ಲಾ ಸೇರಿ ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಭಾರತ್ ಜೋಡೋ ನ್ಯಾಯ ಯಾತ್ರೆ ಎಲ್ಲಾ ಕಡೆಯೂ ಭರದಿಂದ ಸಾಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಕಾರಿಗೆ ಇದೆಯಲ್ಲ, ಕಾರಿಗೆ ಕಲ್ಲು ತೂರಾಟ ಆಗಿದೆ. ಯಾವ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರ ಕಾರಿಗೆ ಕಲ್ಲು ತೂರಾಟ ಆಗಿದೆ, ಯಾವ ಕಿಡಿಗೇಡಿಗಳು ಈ ಕೆಲಸವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಪಶ್ಚಿಮ ಬಂಗಾಳದ ಮಾಲ್ಡಾ ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿ ಪ್ರಯಾಣ ಮಾಡ್ತಿದ್ದಂತಹ ಕಾರಿಗೆ ಅಪರಿಚಿತ ವ್ಯಕ್ತಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಅಧೀರ್ ರಂಜನ್ ಚೌಧರಿ ಅವರು ಆರೋಪವನ್ನ ಮಾಡಿದ್ದಾರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಅಂಗವಾಗಿ ರಾಹುಲ್ ಗಾಂಧಿ ಅವರು ಮಾಲ್ಡಾಗೆ ತೆರಳ್ತಾ ಇದ್ರು. ಕಲ್ಲು ತೂರಾಟದಿಂದಾಗಿ ಕಾರಿನ ಹಿಂಬದಿಯ ಕಿಟಕಿಯ ಗಾಜುಗಳು ಜಖಂ ಆಗಿದೆ. ರಾಹುಲ್ ಗಾಂಧಿ ಅವರಿಗೆ ಯಾವುದೇ ಗಾಯಗಳಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾತ್ರೆಯ ಬಿಹಾರದಿಂದ ಪಶ್ಚಿಮ ಬಂಗಾಳಕ್ಕೆ ಮರುಪ್ರವೇಶಿಸುತ್ತಿದ್ದಂತೆ ಮಾಲ್ಡಾದ ಹರಿಶ್ಚಂದ್ರಪುರ ಪ್ರದೇಶದಲ್ಲಿ ಕಲ್ಲು ತೂರಾಟ ನಡೆದಿದೆ. ರಾಹುಲ್ ಗಾಂಧಿ ಅವರು ಕಾರನ್ನ ಪರೀಕ್ಷಿಸುತ್ತಿರುವಂತಹ ದೃಶ್ಯ ಎಲ್ಲಾ ಕಡೆಗೂ ಹರಿದಾಡ್ತಾ ಇದೆ. ಜ್ಞಾನವಾಪಿ ಮಸೀದಿಯಲ್ಲಿ ನೆಲಮಾಳಿಗೆಯಲ್ಲಿ ಪೂಜೆಯನ್ನ ಮಾಡಲು ಅವಕಾಶವನ್ನ ಕೊಟ್ಟಿದೆ ವಾರಣಾಸಿಯ ಕೋರ್ಟ್. ಈ ಅವಕಾಶವನ್ನ ನೀಡಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಜ್ಞಾನವಾಪಿ ಮಸೀದಿ ಪ್ರಕರಣದಲ್ಲಿ ಹಿಂದೂಗಳ ಪಾಲಿಗೆ ದೊಡ್ಡ ಜಯ ಸಿಕ್ಕಿದ್ದು ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆ ಮಾಡಲು ವಾರಣಾಸಿ ಕೋರ್ಟ್ ಅವಕಾಶವನ್ನ ನೀಡಿದೆ. ಇದೇ ನ್ಯಾಯಾಲಯದ ಮಂದಿ 7 ದಿನಗಳೊಳಗೆ ಪೂಜೆಗೆ ವ್ಯವಸ್ಥೆ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಹಿಂದೂಗಳು ಪೂಜೆ ಮಾಡಲು ಸೂಕ್ತ ವ್ಯವಸ್ಥೆಯನ್ನ ಮಾಡುವಂತೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಕೋರ್ಟ್ ತೀರ್ಪು ಇದೀಗ ಹಿಂದೂಗಳಿಗೆ ಸಂತೋಷವನ್ನ ತಂದಿದೆ. ಸಂತೋಷ ಇನ್ನೂ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು. ಕಳೆದ ವಾರ ನ್ಯಾಯಾಲಯದ ಆದೇಶದ ಮೇರೆಗೆ ಡಿಎಂ ಜ್ಞಾನವಾಪಿ ನೆಲಮಾಳಿಗೆಯ ಕೀಗಳನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. 1993ಕ್ಕೂ ಮೊದಲು ಈ ಮಾಳಿಗೆಯಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದ್ವು, ಅಂದ್ರೆ ಪೂಜಾ ಕಾರ್ಯಗಳು ನಡೀತಾ ಇದ್ವು. ಅಯೋಧ್ಯೆಯ ವಿವಾದಿತ ಕಟ್ಟಡಗಳ ಕುಸಿತದ ನಂತರ ಜಿಲ್ಲಾಡಳಿತ ಜ್ಞಾನವಾಪಿ ಸುತ್ತಲೂ ಕಬ್ಬಿಣದ ಸರಳುಗಳನ್ನ ಅಳವಡನೆ ಮಾಡಲಾಗಿತ್ತು. ಸೋಮನಾಥ ವ್ಯಾಸ್ ಅವರ ಕುಟುಂಬವು 1993ರವರೆಗೆ ನೆಲಮಾಳಿಗೆಯಲ್ಲಿ ಪೂಜೆಯನ್ನ ಮಾಡ್ತಾ ಇತ್ತು. ವ್ಯಾಸ್ ಜಿ ಮೊಮ್ಮಗ ಶೈಲೇಂದ್ರ ವ್ಯಾಸ್ ಮರು ಪೂಜೆಗೆ ನ್ಯಾಯಾಲಯಕ್ಕೆ ಮನವಿಯನ್ನ ಕೋರಿದ್ರು. 1993ರಿಂದ ನೆಲಮಾಳಿಗೆಯಲ್ಲಿ ಪೂಜೆ ಸ್ಥಗಿತಗೊಂಡಿದೆ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಪ್ರಸ್ತುತ ಈ ಮಳಿಗೆಯಲ್ಲಿ ಅಂಜುಮನ್ ಇಂತೆಜಾಮಿಯಾ ಮಸೂದಿ ಸಮಿತಿ ಇತ್ತು, ಅಂದ್ರೆ ಮಸೀದಿ ಸಮಿತಿ ಇತ್ತು. ಮಂಗಳವಾರವೂ ಈ ಕುರಿತು ವಿಚಾರಣೆ ನಡೆದಿದ್ದು ನಿತ್ಯ ಪೂಜೆ ಬೇಡಿಕೆಗೆ ವಿರೋಧವನ್ನ ವ್ಯಕ್ತಪಡಿಸಿದ ಮುಸ್ಲಿಂ ಪರ ಅಂಜುಮನ್ ಅರೇಂಜ್ಮೆಂಟ್ ನ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ರಿಸೀವರ್ ನೇಮಕದ ಬಗ್ಗೆ ಮಾತ್ರ ನ್ಯಾಯಾಲಯ ಉಲ್ಲೇಖಿಸಿದೆ ಅಂತ ವಾದ ಮಾಡಿದ್ರು. ಅದರಲ್ಲಿ ಪೂಜಾ ಹಕ್ಕುಗಳು ಉಲ್ಲೇಖವಿಲ್ಲ, ಹಾಗಾಗಿ ಪ್ರಕರಣ ಇತ್ಯರ್ಥವಾಗಿದೆ ಅಂತ ಪರಿಶೀಲಿಸಿ ಅವರಿಗೆ ಜಾರಿಗೊಳಿಸಿದೆ, ಅಂದ್ರೆ ಅವರ್ಜಿಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿಕೆಯನ್ನ ನೀಡಿದ. ತೋಷಾಖಾನ ಪ್ರಕರಣ, ಇಮ್ರಾನ್ ಖಾನ್ ಪತ್ನಿಗೆ 14 ವರ್ಷ ಜೈಲು ಶಿಕ್ಷೆ. ಇಮ್ರಾನ್ ಖಾನ್ಗೆ ಆಲ್ರೆಡಿ 14 ವರ್ಷ ಜೈಲು ಶಿಕ್ಷೆ ಆಗಿದೆ. ಇಮ್ರಾನ್ ಖಾನ್ ಹಾಗೆ ಅವನ ಸ್ನೇಹಿತನಿಗೆ ಈಗ ಆಲ್ರೆಡಿ ಆತ ಏನ್ ಮಾಡ್ತಿದ್ದಾನೆ ಅಂದ್ರೆ ಶಿಕ್ಷೆನ ಅನುಭವಿಸ್ತಾನೆ ಇದ್ದಾನೆ. ಈಗ ಇಮ್ರಾನ್ ಖಾನ್ ಹೆಂಡತಿಗೂ ಬಂತು ಈ ಶಿಕ್ಷೆ. ಏನದು ತಾಷಾಖಾನ ಅಂತ, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ದೇಶದ ಸೂಕ್ಷ್ಮ ವಿಚಾರಗಳ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳವಾರ ಇಮ್ರಾನ್ ಖಾನ್ ಮತ್ತು ಇತರರಿಗೆ 10 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು. ಇದರ ಬೆನ್ನಲ್ಲೇ ಇಂದು ಮತ್ತೊಂದು ಪ್ರಕರಣದಲ್ಲಿ ಶಿಕ್ಷೆಯಾಗಿರುವುದರಿಂದ ಫೆಬ್ರವರಿ 8ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಮರಳುವ ನಿರೀಕ್ಷೆಯಲ್ಲಿ ಇದ್ದಿರುವಂತಹ ಇಮ್ರಾನ್ ಖಾನ್ ಅವರಿಗೆ ಭಾರಿ ಹಿನ್ನಡೆ ವರದಿಯಾಗಿದೆ. ಅಕ್ಕೂಯು ಎಂಟಬಿಲಿಟಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಮೊಹಮ್ಮದ್ ಬಶೀರ್ ಅವರು ಇಮ್ರಾನ್ ಖಾನ್ ಅವರನ್ನ ಇರಿಸಲಾಗಿರುವಂತಹ ಅದಿಯಾಲ ಜೈಲಿನಲ್ಲಿ ಪ್ರಕರಣದ ವಿಚಾರಣೆಯನ್ನ ನಡೆಸಿದ್ರು. ಇಬ್ಬರಿಗೂ 10 ವರ್ಷಗಳ ಕಾಲ ಯಾವುದೇ ಸರ್ಕಾರಿ ಹುದ್ದೆ ದೊರೆಯದಂತೆ ನಿರ್ಬಂಧವನ್ನ ಹೇರಲಾಗಿತ್ತು. ತಲಾ 787 ಮಿಲಿಯನ್ ಅನ್ನ ದಂಡವಾಗಿ ವಿಧಿಸಲಾಗಿತ್ತು. ಪ್ರಕರಣದ ತೀರ್ಪಿನ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ಪತ್ನಿ ಬುರ್ಷಾ ಅವರು ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ. ತೋಷಾಖಾನಾಗೆ ಬಂದ ಉಡುಗೊರೆಗಳ ಮಾಹಿತಿ ಬಹಿರಂಗಪಡಿಸುವುದು ಮತ್ತು ಕೆಲ ಉಡುಗೊರೆಯನ್ನ ಅಕ್ರಮವಾಗಿ ಮಾರಾಟ ಮಾಡಿದ್ದ ಆರೋಪ ಇಮ್ರಾನ್ ಖಾನ್ ನ ಮೇಲಿತ್ತು. ಉತ್ತರ ಕೊರಿಯಾದವರಿಗೆ
ಕೆಲ್ಸ ಇಲ್ವೋ, ಆ ಹುಚ್ಚುದೋರಿಗೆ ಏನಾಗಿದೆಯೋ ಅದು ಏನೂ ಗೊತ್ತಿಲ್ಲ. ಈಗ ಅಲ್ಲಿ ಮತ್ತೆ ಯುದ್ಧದ ಭೀತಿ ಶುರುವಾಗಿದೆ. ಉತ್ತರ ಕೊರಿಯಾ ಯಾವಾಗ ಯಾವ ಸ್ಟೆಪ್ ಅನ್ನ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಾಗಲ್ಲ. ಈ ಕಾರಣಕ್ಕೋಸ್ಕರ ದಕ್ಷಿಣ ಕೊರಿಯಾ, ಅಮೆರಿಕ ಎಲ್ಲ ಸಜ್ಜಾಗಿ ನಿಂತಿದೆ. ಆ ಪುಣ್ಯಾತ್ಮ ಏನ್ ಬೇಕಾದ್ರೂ ಮಾಡ್ಬೋದು, ಯಾವ ಕ್ಷಣಕ್ಕಾದ್ರೂ ಉತ್ತರ ಕೊರಿಯಾದ ಪುಣ್ಯಾತ್ಮ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಇದು ಗಟ್ಟಿಯಾಗಿ ನಿಂತಿದೆ. ಏನ್ ಮಾಡ್ತಾನೆ ಅಂತ ಕಾದ್ ನೋಡ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀವಿ. ಇಂಟರ್ನ್ಯಾಷನಲ್ ಬಗ್ಗೆ ಇಲ್ಲಿದೆ ನೋಡಿ. ಅಮೆರಿಕ, ದಕ್ಷಿಣ ಕೊರಿಯಾ ಮತ್ತು ಜಪಾನ್ನಿಂದ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆ ಪ್ರತಿದಾಳಿಯ ಸಾಮರ್ಥ್ಯವನ್ನ ತೀಕ್ಷ್ಣಗೊಳಿಸಲು ಗುರಿಯೊಂದಿಗೆ ದೀರ್ಘ ಶ್ರೇಣಿಯ ಕೋರ್ಸ್ ಕ್ಷಿಪಣಿಗಳ ಪರೀಕ್ಷೆ ನಡೆಸುವುದಾಗಿ ಉತ್ತರ ಕೊರಿಯಾ ಬುಧವಾರ ಹೇಳಿಕೆಯನ್ನ ನೀಡಿದೆ. ಉತ್ತರ ಕೊರಿಯಾ 1 ತಿಂಗಳ ಒಳಗೆ ನಡೆಸಿದ್ದ 3 ಕ್ರೂಸ್ ಕ್ಷಿಪಣಿಯ ಪರೀಕ್ಷೆಯನ್ನ ದಕ್ಷಿಣ ಕೊರಿಯಾದ ಮಿಲಿಟರಿ ಪತ್ತೆ ಹಚ್ಚಿತ್ತು. ಇದರ ಬೆನ್ನಲ್ಲೇ ಉತ್ತರ ಕೊರಿಯಾದಿಂದ ಪ್ರತಿಕ್ರಿಯೆ ಕೂಡ ಬಂದಿತ್ತು. ಉತ್ತರ ಕೊರಿಯಾದಿಂದ ಸಶಸ್ತ್ರ ಪ್ರದರ್ಶನಗಳ ಸರಣಿ ಮುಂದಾಗಿತ್ತು. ಮಂಗಳವಾರ ಹಾರಿಸಿದ ಕ್ಷಿಪಣಿಯಿಂದ ನೆರೆಹೊರೆಯ ರಾಷ್ಟ್ರಗಳ ಭದ್ರತೆ ಮೇಲೆ ಯಾವುದೇ ಭೀತಿ ಇರೋದಿಲ್ಲ ಅಂತ ಕೊರಿಯನ್ ಸೆಂಟ್ರಲ್ ನ್ಯೂಸ್ ಏಜೆನ್ಸಿ ತಿಳಿಸಿತ್ತು. ಉತ್ತರ ಕೊರಿಯಾ ನಡೆಸಿರುವ ಪರಮಾಣುಗಳ ಸಾಮರ್ಥ್ಯದ ಕ್ಷಿಪಣಿಯ ವ್ಯಾಪ್ತಿ ಸುಮಾರು 2000 ಕಿಲೋಮೀಟರ್ ಆಗಿದೆ. ಇದು ಜಪಾನ್ನಲ್ಲಿರುವ ಅಮೆರಿಕ ಮಿಲಿಟರಿ ನೆಲೆಯನ್ನ ಕೂಡ ಗುರಿಗೊಳಿಸಿದೆ. ಸಾಮರ್ಥ್ಯ ಇದೆ ಅಂದ್ರೆ ಅದಕ್ಕೆ ಅಷ್ಟು ಸಾಮರ್ಥ್ಯ ಇದೆ. ಉತ್ತರ ಕೊರಿಯಾದಲ್ಲಿರುವಂತಹ ಒಂದು ಕ್ಷಿಪಣಿಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಅರ್ಥ. ಕಳೆದ ಹಲವು ವರ್ಷಗಳ ಕ್ರೂಸ್ ಕ್ಷಿಪಣಿಗಳ ಶ್ರೇಣಿಯಲ್ಲಿ ಉತ್ತರ ಕೊರಿಯಾ ವಿಸ್ತೃತವಾಗಿ ಬೆಳೆದುಬಿಟ್ಟಿದೆ. ನೆಲ ಹಾಗೂ ಜಲಾಂತರ್ಗಾಮಿ ನೌಕೆಯ ಉಡಾವಣೆ ಮಾಡಲು ವಿನ್ಯಾಸಗೊಳಿಸಲಾಗಿರುವಂತಹ ಕ್ರೂಸ್ ಕ್ಷಿಪಣಿಗಳ ಪರೀಕ್ಷಾರ್ಥ ಉಡಾವಣೆಯನ್ನ ನಡೆಸ್ತಾ ಇದೆ. 2021ರಿಂದ ಇಂತಹ 11 ಕ್ರೂಸ್ ಕ್ಷಿಪಣಿಗಳ ಪರೀಕ್ಷೆಯನ್ನ ನಡೆಸ್ತಾ ಇದೆ. ಇದೆಷ್ಟು ಈ ದಿನದ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.